Hello students. In the previous session, I have explained how to compute annual value of income from house property and how to compute gross annual value and what are the deductions which are allowed under section 24. There are two deductions. One is standard deduction at 30% of annual value and the second one interest on housing loan. These concept we have covered in the previous session, and now in this session I am going to explain you how to treat loss from house property and recovery of unrealized rent, and we'll see the format of income from house property and one practical problems. The first one, ಟ್ರೀಟ್ಮೆಂಟ್ ಆಫ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಈಗ ಏನಾದರೆ ಹೌಸ್ ಪ್ರಾಪರ್ಟಿಯಲ್ಲಿ ಲಾಸ್ ಏನಾದರೆ ಆದರೆ ನಮಗೆ ಆ ಲಾಸನ್ನು ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಅಂತ. ಸಿ, ಲಾಸ್ ಇನ್ ರೆಸ್ಪೆಕ್ಟ್ ಆಫ್ ಹೌಸ್ ಪ್ರಾಪರ್ಟಿ ವೆದರ್ ಲೆಟ್ ಔಟ್ ಆರ್ ಸೆಲ್ಫ್ ಆಕ್ಯುಪೈಡ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಹೆಡ್ಸ್ ಆಫ್ ಇನ್ಕಮ್ ಇನ್ ದ ಸೇಮ್ ಅಸೆಸ್ಮೆಂಟ್ ಇಯರ್ ಎಕ್ಸೆಪ್ಟ್ ಕ್ಯಾಶುವಲ್ ಇನ್ಕಮ್. ಸಿ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ set off against salary income, business income, capital gain, and under other source interest on security or bank interest. If sufficient income is not available to set off, it can be carried forward up to 8 assessment years and can be set off against income from house property. ಸೊ ನೆನಪಿರಲಿ, ಏನಾದರೂ ಹೌಸ್ ಪ್ರಾಪರ್ಟಿಯಲ್ಲಿ ಲಾಸ್ ಬಂದರೆ, ನಮಗೆ ಈ ವರ್ಷ ಲಾಸ್ ಬಂದರೆ, ಈ ವರ್ಷ ಇನ್ನೂ 4 ಹೆಡ್ ಇದೆ ನಮ್ಮ ಹತ್ರ. ಹೌಸ್ ಪ್ರಾಪರ್ಟಿ ಬಿಟ್ಟರೆ ಸ್ಯಾಲರಿ, ಬಿಸ್ನೆಸ್ ಇನ್ಕಮ್, ಕ್ಯಾಪಿಟಲ್ ಗೇನ್, ಅದರ್ ಸೋರ್ಸ್ ಇದೆಲ್ಲ, ಈ 4 ಹೆಡ್ಡಲ್ಲಿ ಬೇರೆ ಹೆಡ್ಡಲ್ಲಿ ಇನ್ಕಮ್ ಏನಾದರೂ ಇದ್ದರೆ ಆ ಇನ್ಕಮಿಂದ ಈ ಲಾಸನ್ನು ಮೈನಸ್ ಮಾಡ್ಕೋಬೋದು. ಅದನ್ನ ನಾವು ಸೆಟ್ ಆಫ್ ಅಂತ ಕರಿತೀವಿ. ಸೆಟ್ ಆಫ್ ಮಾಡ್ಕೋಬೋದು ಎಕ್ಸೆಪ್ಟ್ ಕ್ಯಾಶುವಲ್ ಇನ್ಕಮ್. ಕ್ಯಾಶುವಲ್ ಇನ್ಕಮ್ ಏನಾದರೂ ಇದ್ದರೆ, ಈಗ ಯಾವುದು ಇನ್ಕಮ್ ಫ್ರಮ್ ಲಾಟ್ರಿ, ಕಾರ್ಡ್ ಗೇಮ್ಸ್, ಕ್ರಾಸ್ವರ್ಡ್ ಪಝಲ್, ಆರ್ಸ್ ರೇಸ್ ಅಂತೆಲ್ಲ ಇದೆಲ್ಲ, ಇದೆಲ್ಲ ಕ್ಯಾಶುವಲ್ ಇನ್ಕಮ್. ಈ ಇನ್ಕಮ್ಗಳಿಂದ ನಾವೇನು ಸೆಟ್ ಆಫ್ ಮಾಡಲಿಕ್ಕೆ ಆಗಲ್ಲ. ಏನಾದರೂ ಈ ವರ್ಷ ನಮಗೆ ಸೆಟ್ ಆಫ್ ಮಾಡಲಿಕ್ಕೆ ಆಗದಿದ್ದರೆ ಆ ಲಾಸನ್ನು ಮುಂದಿನ 8 ವರ್ಷ ತನಕನೂ ನಾವು ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೋದು. ಬಟ್ ಮುಂದಿನ ವರ್ಷದಿಂದ ಅದನ್ನು ಬರೀ ಹೌಸ್ ಪ್ರಾಪರ್ಟಿಯಿಂದ ಮಾತ್ರ ಸೆಟ್ ಆಫ್ ಮಾಡ್ಕೋಬೇಕಾಗುತ್ತೆ. The next, treatment of recovery of unrealized rent or arrears of rent received. ಈಗ ಏನಾದರೆ ಈ ಅನ್ರಿಯಲೈಸ್ಡ್ ರೆಂಟ್ ಅಂತ ನಾವು ಇರುತ್ತಲ್ಲ, ಕೆಲವೊಮ್ಮೆ ಅನ್ರಿಯಲೈಸ್ಡ್ ರೆಂಟ್ ಇದ್ರೆ ನಾವು ಯೂಶ್ವಲಾಗಿ ಏನು ಮಾಡ್ತೀವಿ, ರೆಂಟ್ ಟೋಟಲ್ ಏನು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಮಾಡೋದಕ್ಕಿಂತ ಮುಂಚೆ ಆ್ಯಕ್ಚುಯಲ್ ರೆಂಟ್ ಇರುತ್ತಲ್ಲ ಅಲ್ಲಿಂದ ಮೈನಸ್ ಮಾಡ್ಕೋತೀವಿ, ಅಥವಾ ಎಂಡಿಗೆ ಫೈನಲ್ಗೆ ಏನು ಆನ್ಸರ್ ಮಾಡೋದಕ್ಕಿಂತ ಮುಂಚೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅರೈವ್ ಆಗೋದಕ್ಕಿಂತ ಮುಂಚೆ ಅಲ್ಲಿಂದ ಮೈನಸ್ ಮಾಡ್ಕೋತೀವಿ ಯಾವುದನ್ನು, ಅನ್ರಿಯಲೈಸ್ಡ್ ರೆಂಟನ್ನು. ಸಪೋಸ್ ಏನಾದರೂ ಆ ಅನ್ರಿಯಲೈಸ್ಡ್ ರೆಂಟ್ ರಿಕವರಿ ಆದರೆ ನಮಗೆ ಆ ಅಮೌಂಟ್ ನಮಗೆ ಬಂದರೆ ಅವಾಗ ಅದಕ್ಕೆ ಟ್ಯಾಕ್ಸನ್ನು ಕಟ್ಟಬೇಕಾಗುತ್ತೆ. ಸೊ ದಿಸ್ ಅಮೌಂಟ್ ಶಾಲ್ ಬಿ ಡೀಮ್ಡ್ ಟು ಬಿ ದ ಇನ್ಕಮ್ ಚಾರ್ಜಬಲ್ ಆಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ ದ ಪ್ರೀವಿಯಸ್ ಇಯರ್ ಇನ್ ವಿಚ್ ದ ಅಮೌಂಟ್ ಈಸ್ ರಿಸೀವ್ಡ್ ಆಫ್ಟರ್ ಅಲೋವಿಂಗ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಫ್ 30%. ಏನು ಈ ರಿಕವರಿ ಆಗಿರುತ್ತಲ್ಲ ಅನ್ರಿಯಲೈಸ್ಡ್ ರೆಂಟ್, ಅದನ್ನು ಪ್ರೀವಿಯಸ್ ಇಯರ್ ಇನ್ಕಮ್ ಜೊತೆ ನಾವು ಆ್ಯಡ್ ಮಾಡಿಕೊಂಡು ಈಗ 30% ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಮೈನಸ್ ಮಾಡ್ಕೋಬೇಕಾಗುತ್ತೆ. ಸೊ ದಿಸ್ ಇಸ್ ದ ಫಾರ್ಮೆಟ್ ಶೋಯಿಂಗ್ ದ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಸೊ ನೋಡಿ, ಇದು ಫಾರ್ಮೆಟ್, ಹೌಸ್ ಪ್ರಾಪರ್ಟಿಯನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಫಾರ್ಮೆಟ್. 2 ಅಮೌಂಟ್ ಕಾಲಮ್ ಇರುತ್ತೆ, ಒಂದು ಪರ್ಟಿಕ್ಯುಲರ್ ಕಾಲಮ್. ಸೊ ಫಸ್ಟಿಗೆ ನಾವು ಇಲ್ಲಿ ಫಸ್ಟ್ ಸ್ಟೆಪ್ ಏನು ಅಂತ, ನಮಗೆ ಯೂಶ್ವಲಾಗಿ 2 ಐಟಮ್ ಬೇಕು. ಒಂದು ಎಕ್ಸ್ಪೆಕ್ಟೆಡ್ ರೆಂಟ್, ಮತ್ತೊಂದು ಆ್ಯಕ್ಚುಯಲ್ ರೆಂಟ್ ರಿಸೀವ್ಡ್. ಎಕ್ಸ್ಪೆಕ್ಟೆಡ್ ರೆಂಟ್ ಅಂತ ಹೇಳಿದ್ರೆ ಅದರ ಅರ್ಥ, ಆ ಒಂದು ಯಾವುದೇ ಒಂದು ಮನೆ ಇದ್ದರೆ ಆ ಮನೆಯಿಂದ 1 ವರ್ಷದಲ್ಲಿ ಎಷ್ಟು ಇನ್ಕಮ್ ಬರ್ಬೋದು ಅಂತ, ಬಂದಿದೆ ಅಲ್ಲ ಎಷ್ಟು ಬರ್ಬೋದು ಅಂತ ಒಂದು ಅಂದಾಜು ಅಷ್ಟೇ, ಎಕ್ಸ್ಪೆಕ್ಟೆಡ್ ಇದೆ ನೋಡಿ ಅದರಲ್ಲಿ ವರ್ಡಲ್ಲಿ. ಅದೇ ಮತ್ತೊಂದು ಆ್ಯಕ್ಚುಯಲ್ ಅಂತ ಹೇಳಿದ್ರೆ ನೈಜತೆ, ನಿಜವಾಗ್ಲೂ ಎಷ್ಟು ರೆಂಟ್ ಬಂದಿದೆ. ಇದೆರಡನ್ನ ಕಂಪೇರ್ ಮಾಡಿ ನೋಡಬೇಕು. ಈಗ ಮೊದಲಿಗೆ ಎಕ್ಸ್ಪೆಕ್ಟೆಡ್ ರೆಂಟನ್ನು ನಾವು ಹೇಗೆ ಫೈಂಡ್ ಔಟ್ ಮಾಡೋದು ಅಂತ ನೋಡುವ. ನಾನು ಫಸ್ಟ್ ಸೆಷನಲ್ಲಿ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ ಈ 3 ಟರ್ಮ್ಸನ್ನು, ಯಾವುದಲ್ಲ, ಮುನಿಸಿಪಲ್ ವ್ಯಾಲ್ಯೂ, ಫೇರ್ ರೆಂಟ್, ಸ್ಟ್ಯಾಂಡರ್ಡ್ ರೆಂಟ್. ಮುನಿಸಿಪಲ್ ವ್ಯಾಲ್ಯೂ ಅಂದರೆ ಏನು ಅಂತ. ಸೊ ಮುನಿಸಿಪಲ್ ವ್ಯಾಲ್ಯೂ, ಇಟ್ ಈಸ್ ಡಿಟರ್ಮೈನ್ಡ್ ಬೈ ದ ಮುನಿಸಿಪಾಲಿಟಿ ಟು ಲೆವಿ ದ ಲೋಕಲ್ ಟ್ಯಾಕ್ಸ್. ಆ್ಯಂಡ್ ಫೇರ್ ರೆಂಟ್ ಮೀನ್ಸ್ ದ ರೆಂಟ್ ವಿಚ್ ಆರ್ ಪ್ರಿವೇಲಿಂಗ್ ಇನ್ ದ ಸಿಮಿಲರ್ ಲೊಕ್ಯಾಲಿಟಿ. ಆ್ಯಂಡ್ ದ ಸ್ಟ್ಯಾಂಡರ್ಡ್ ರೆಂಟ್, ಇಟ್ ಈಸ್ ಅ ರೆಂಟ್ ವಿಚ್ ಆರ್ ಫಿಕ್ಸ್ಡ್ ಬೈ ದ ರೆಂಟ್ ಕಂಟ್ರೋಲ್ ಆ್ಯಕ್ಟ್. ಇದು 3 ರೆಂಟ್. ಈಗ ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೋಬೇಕು.
ಫಸ್ಟಿಗೆ ಮುನಿಸಿಪಲ್ ವ್ಯಾಲ್ಯೂವನ್ನು ಫೇರ್ ರೆಂಟ್ ಜೊತೆ ಕಂಪೇರ್ ಮಾಡಿ ನೋಡಬೇಕು. ವಿ ಶುಡ್ ಕಂಪೇರ್ ಮುನಿಸಿಪಲ್ ವಿತ್ ದ ಫೇರ್ ರೆಂಟ್ ಆ್ಯಂಡ್ ವಿಚ್ ಎವರ್ ಈಸ್ ಹೈಯರ್ ಈಸ್ ಶುಡ್ ಬಿ ಟೇಕನ್. ಫಾರ್ ಎಕ್ಸಾಂಪಲ್, ಮುನಿಸಿಪಲ್ ವ್ಯಾಲ್ಯೂ 10,000, ಫೇರ್ ರೆಂಟ್ 11,000, ವಿಚ್ ಈಸ್ ಹೈಯರ್? 11,000 is higher. So 11,000 we have to take. And standard rent. See, ಇಲ್ಲಿ ಮುನಿಸಿಪಲ್ ವ್ಯಾಲ್ಯೂ ಫೇರ್ ರೆಂಟಲ್ಲಿ ಯಾವುದು ಹೈಯೆಸ್ಟ್ ಬಂದಿರುತ್ತಲ್ಲ ಅದನ್ನು ನಾವು ನೋಷನಲ್ ರೆಂಟ್ ಅಂತ ಟ್ರೀಟ್ ಮಾಡ್ತೀವಿ ಯೂಶುವಲ್ ಆಗಿ. ಆ ಹೈಯೆಸ್ಟನ್ನು ಸ್ಟ್ಯಾಂಡರ್ಡ್ ರೆಂಟ್ ಜೊತೆ ಕಂಪೇರ್ ಮಾಡಬೇಕು. ಆವಾಗ ಬಂದಂಥ ಆನ್ಸರ್ ಉಂಟಲ್ಲ, ಸೊ ಅದು ಇದರಲ್ಲಿ ವಿಚ್ ಎವರ್ ಈಸ್ ಲೋವರ್ ಅನ್ನು ತಗೋಬೇಕು, ಕಡಿಮೆ ಇರೋದನ್ನು ತಗೋಬೇಕು. ಆ್ಯಂಡ್ ಆ ಕಡಿಮೆ ಇರುವಂಥ ಏನು ಆನ್ಸರ್ ಇದೆಯಲ್ಲ ಅದುವೇ ನಿಮ್ಮ ಎಕ್ಸ್ಪೆಕ್ಟೆಡ್ ರೆಂಟ್. ಆನಂತರ ಎಕ್ಸ್ಪೆಕ್ಟೆಡ್ ರೆಂಟನ್ನು ಆ್ಯಕ್ಚುಯಲ್ ರೆಂಟ್ ಜೊತೆ ಕಂಪೇರ್ ಮಾಡಿ ನೋಡಬೇಕು. ಆಗ ನಿಮಗೆ ಇದರಲ್ಲಿ ವಿಚ್ ಎವರ್ ಈಸ್ ಹೈಯರ್ ಅನ್ನು ತಗೋಬೇಕು. ಸೊ ಅದುವೇ ನಿಮ್ಮ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಇಲ್ಲಿ ಆ್ಯಕ್ಚುಯಲ್ ರೆಂಟ್ ಅಂತ ಹೇಳಿದ್ರೆ, ಈಗ ಬಾಡಿಗೆ ಬಿಟ್ಟಿರ್ತೀವಿ ನಾವು, ಯಾರಿಗೆ ಬೇರೆಯವರಿಗೆ ಮನೆಯನ್ನು ಬಾಡಿಗೆ ಬಿಟ್ಟಿರ್ತೀವಲ್ಲ, ತಿಂಗಳಿಗೆ ಫಾರ್ ಎಕ್ಸಾಂಪಲ್ 1,000 ಅಂತ ಬಾಡಿಗೆ ಕೊಟ್ಟಿದ್ರೆ ವರ್ಷಕ್ಕೆ 12,000, ಹಾಗೆ 10,000 ಆದರೆ ವರ್ಷಕ್ಕೆ 12,000, ಅದು ಆ್ಯಕ್ಚುಯಲ್ ರೆಂಟ್. ಮತ್ತು ಇಲ್ಲಿ ವೇಕೆನ್ಸಿ ಪೀರಿಯಡ್, ಮನೆ ಏನಾದರೂ ಖಾಲಿ ಇದ್ದಿದ್ರೆ ವರ್ಷದಲ್ಲಿ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅನ್ರಿಲೀಸ್ಡ್ ರೆಂಟ್ ಇದ್ರೆ ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಎಕ್ಸ್ಪೆಕ್ಟೆಡ್ ರೆಂಟ್, ಆ್ಯಕ್ಚುಯಲ್ ರೆಂಟ್ ಇದೆರಡರಲ್ಲಿ ಯಾವುದು ಹೈಯೆಸ್ಟ್ ಇದೆ ಅದು ನಿಮ್ಮ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ನೋಡಿ, ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವಿಂದ ಯೂಶುವಲಾಗಿ ನಾವು ಒಂದು ಐಟಮನ್ನು ಮೈನಸ್ ಮಾಡಬೇಕಾಗುತ್ತೆ. So usually we deduct one item from gross annual value. What is that item? Municipal tax paid by owner. So remember, it should be paid by the owner. Owner pay ಮಾಡಿದ್ರೆ ಮಾತ್ರ ಮೈನಸ್ ಮಾಡಲಿಕ್ಕೆ ಬರುತ್ತೆ. So from gross annual value we have to deduct municipal tax. After deducting municipal tax we get a net annual value or annual value. ನಮಗೆ annual value ಸಿಗುತ್ತೆ ಮೈನಸ್ ಆದ ನಂತರ. Next, from annual value usually 2 items will be deducted. ನಾರ್ಮಲಾಗಿ ನಾವು 2 ಐಟಮನ್ನು ಮೈನಸ್ ಮಾಡ್ತೀವಿ. ದಟ್ ಈಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಒನ್ ಈಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಟ್ 30% ಆಫ್ ಆ್ಯನ್ಯುವಲ್ ವ್ಯಾಲ್ಯೂ. ಆ್ಯನ್ಯುವಲ್ ವ್ಯಾಲ್ಯೂ ನಮಗೆ ಅಲ್ಲಿ ಮೇಲ್ಗಡೆ ಎಷ್ಟು ಸಿಕ್ಕಿದೆ ಅದರದ್ದು ಡೈರೆಕ್ಟ್ 30% ಅನ್ನು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ತಗೋತೀವಿ. ಆ್ಯಂಡ್ ದ ಸೆಕೆಂಡ್ ಒನ್, ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್. ಆ ಮನೆ ಕಟ್ಟಲಿಕ್ಕೆ ಲೋನ್ ತೊಗೊಂಡಿರ್ತಾರಲ್ಲ ಅದಕ್ಕೆ ಕಟ್ಟಿದಂಥ ಇಂಟ್ರೆಸ್ಟ್. ಇದೆಲ್ಲವನ್ನು ಕೂಡ ನಾವು ಫಸ್ಟ್ ಸೆಷನಲ್ಲಿ ಅಥವಾ ಪ್ರೀವಿಯಸ್ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇದೆರಡನ್ನು ಟೋಟಲ್ ಮಾಡಿ ಔಟರ್ ಕಾಲಮ್ ಬರೆದು ಆ ಟೋಟಲನ್ನು ಆ್ಯನ್ಯುವಲ್ ವ್ಯಾಲ್ಯೂವಿಂದ ಮೈನಸ್ ಮಾಡಿದಾಗ ಸಿಕ್ಕಿದಂತಹ ಆನ್ಸರೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ದಿಸ್ ಇಸ್ ದ ಫಾರ್ಮೇಟ್. ವಿಲ್ ಸಿ ಒನ್ ಪ್ರಾಕ್ಟಿಕಲ್ ಪ್ರಾಬ್ಲಮ್. ಫೈಂಡ್ ಔಟ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಫಾರ್ ಈಚ್ ಆಫ್ ದ ಫಾಲೋವಿಂಗ್ ಹೌಸ್ ಪ್ರಾಪರ್ಟಿ. ನೋಡಿ, ಇಲ್ಲಿ ಬರೀ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂವನ್ನು ಕೇಳಿರುವಂಥದ್ದು. ಇಲ್ಲಿರುವಂಥ ಪ್ರೀವಿಯಸ್ ಫಾರ್ಮ್ಯಾಟ್ ನೋಡಿ, ಇದು ಪೂರ್ತಿ ಇದೆ ಎಂಡ್ ತನಕನೂ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತನಕ ಇದೆ. ಬಟ್ ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಬಂದು ಕೇಳಿರುವಂಥದ್ದು ಬರೀ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ನೋಡಿ ಮೇಲ್ಗಡೆ ಎಲ್ಲಿದೆ ಅಂತ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಫಸ್ಟ್ ಸ್ಟೆಪ್ ಅಷ್ಟೇ, ಅದು ಏನು ಮುನಿಸಿಪಲ್ ವ್ಯಾಲ್ಯೂ ಫೇರ್ ರೆಂಟನ್ನು ಕಂಪೇರ್ ಮಾಡಿ ನೋಡಿಕೊಂಡು ಅದರಲ್ಲಿ ಬಂದಂಥ ಹೈಯೆಸ್ಟನ್ನು ಸ್ಟ್ಯಾಂಡರ್ಡ್ ಜೊತೆ ಕಂಪೇರ್ ಮಾಡಿಕೊಂಡ್ರೆ ಅದರಲ್ಲಿ ವಿಚ್ ಎವರ್ ಇಸ್ ಲೀಸ್ಟ್ ಲೋವೆಸ್ಟ್ ಅನ್ನು ತೊಗೊಂಡಾಗ ಅದುವೇ ನಿಮ್ಮ ಎಕ್ಸ್ಪೆಕ್ಟೆಡ್ ರೆಂಟ್. ಅದನ್ನು ಆ್ಯಕ್ಚುಯಲ್ ರೆಂಟ್ ಜೊತೆ ಕಂಪೇರ್ ಮಾಡಿದಾಗ ಸಿಗುವಂಥ ಆನ್ಸರೇ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಎಸ್. ಸೊ ಕ್ವಶನ್, in this question there are 4 houses, house A, B, C, D, and municipal value of all the 4 houses given, fair rent also given, standard rent. See, under first house there is no any standard rent. There is a standard rent on the remaining houses. First house ಅಲ್ಲಿ standard rent ಇಲ್ಲ. ಅದರ ಅರ್ಥ ಏನಂತ ಹೇಳಿದ್ರೆ ಈ ಮನೆ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಅಂಡರಲ್ಲಿ ಬರುವುದಿಲ್ಲ ಅಂತ ಅರ್ಥ ಅಷ್ಟೇ. ಆ್ಯಕ್ಚುಯಲ್ ರೆಂಟ್ ನೋಡಿ, ಇದು ನಿಜವಾದ ರೆಂಟ್. ಎಲ್ಲ ಮನೆಗೂ ಆ್ಯಕ್ಚುಯಲ್ ರೆಂಟ್ ಇದೆ, ಎಲ್ಲವನ್ನು ಕೂಡ ಬಾಡಿಗೆ ಬಿಟ್ಟಿದ್ದೀವಿ ಅಂತ ಅರ್ಥ. ಓಕೆ, ಇಲ್ಲಿ ಆ್ಯಕ್ಚುಲಿ ಈ ಕ್ವಶನಲ್ಲಿ ಏನಾಗ್ಬಿಟ್ಟಿದೆ ಅಂತಂದ್ರೆ ಆನ್ಸರ್ ಮೇಲ್ಗಡೆ ಆಲ್ರೆಡಿ ರಿಪೀಟ್ ಆಗಿಬಿಟ್ಟಿದೆ. ಬಟ್ ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡುವ. ಇಲ್ಲಿ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ, ಅಲ್ಲಿ ಮೇಲ್ಗಡೆ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಕೊಟ್ಟಿದ್ದಲ್ಲ 40,000, 30,000, 35, 36, ಅದು ಆ್ಯಕ್ಚುಲಿ ಕ್ವಶನಲ್ಲಿ ಬರಲ್ಲ, ಇಲ್ಲಿ ರಿಪೀಟ್ ಆಗಿದಷ್ಟೇ. ಬಟ್ ಅದು ಹೇಗೆ ಬಂತು ಅಂತ ಇಲ್ಲಿ ನೋಡುವ, ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅಂತ. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ಸೇ ಫಸ್ಟ್ ಆಫ್ ಆಲ್ ವಿ ಶುಡ್ ಟೇಕ್ ವಾಟ್? ಮುನಿಸಿಪಲ್ ವ್ಯಾಲ್ಯೂ. ಮುನಿಸಿಪಲ್ ವ್ಯಾಲ್ಯೂ ಆಫ್ ಆಲ್ ದ ಹೌಸಸ್. This is the format. Municipal value of all the 4 houses 30,000, 26,000, 35,000, 30,000. Then fair rent. We should write fair rent. Fair rent 36,000, 28,000, 30,000, 36,000. So in these two
ವಿಚ್ ಒನ್ ವಿ ಹ್ಯಾವ್ ಟು ಟೇಕ್ ವಿಚ್ ಎವರ್ ಈಸ್ ಹೈಯರ್. ಮೊದಲಿಗೆ ನಾವು ಯಾವ್ದು ತಗೋಬೇಕು, ಯಾವುದು ಹೈಯೆಸ್ಟ್ ಇದೆ ಅದು ತಗೋಬೇಕು. ಮುನ್ಸಿಪಲ್ ವ್ಯಾಲ್ಯೂ ಫೇರ್ ರೆಂಟಲ್ಲಿ ನೋಡಿ 30-36 ಯಾವುದು ಎಷ್ಟು 36, 26-28 28, 35-30 35, 30-36 36. Then standard rent. Standard rent. These highest should be compared with standard rent. See, first house not applicable. There is no any standard rent. Third, second house 35, then 36,000, then 40,000. ಇದಕ್ಕೆ ಕಂಪೇರ್ ಮಾಡಿದಾಗ ಇಲ್ಲಿ ಯಾವುದು whichever is least, whichever is lowest ಅನ್ನ ತಗೋಬೇಕು ನೋಡಿ. ಬಟ್ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲದಿದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಇದ್ರೆ ಅದನ್ನ ಝೀರೋ ಅಂತ ಕನ್ಸಿಡರ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಆ ಮನೆ ಸ್ಟ್ಯಾಂಡರ್ಡ್ ರೆಂಟ್ ಏನು ರೆಂಟ್ ಕಂಟ್ರೋಲ್ ಆಕ್ಟ್ ಒಳಗಡೆ ಬಂದಿಲ್ಲ ಅಂತ ಅರ್ಥ ಅಷ್ಟೇ, ಅದು ಝೀರೋ ಅಂತೂ ಅಲ್ಲ. ಹಾಗಾಗಿ ಸ್ಟ್ಯಾಂಡರ್ಡ್ ರೆಂಟ್ ಎಲ್ಲಾದ್ರೆ ಇಲ್ಲ ಅಂದ್ರೆ ನಾಟ್ ಅಪ್ಲಿಕೇಬಲ್ ಅಂದ್ರೆ ಪ್ರೀವಿಯಸ್ ಆನ್ಸರ್ ಏನಿದೆ ಹೈಯೆಸ್ಟ್ ಏನಿದೆ ಅದುವೇ ನಿಮ್ಮ ಆನ್ಸರ್ ಆಗುತ್ತೆ 36,000. ಫಸ್ಟ್ ಹೌಸ್ಗೆ ಸ್ಟ್ಯಾಂಡರ್ಡ್ ರೆಂಟ್ ಇಲ್ಲದ ಕಾರಣ ಎಕ್ಸ್ಪೆಕ್ಟೆಡ್ ರೆಂಟ್ ಏನಾಗುತ್ತೆ, ಆ ಪ್ರೀವಿಯಸ್ ಫೇರ್ ರೆಂಟ್ ಆರ್ ಮುನ್ಸಿಪಲ್ ವ್ಯಾಲ್ಯೂ ಇದೆಯಲ್ಲ ಅದ್ರಲ್ಲಿ ಏನು ಹೈಯೆಸ್ಟ್ ಇದೆ ಅದುವೇ ನಿಮ್ಮ ಎಕ್ಸ್ಪೆಕ್ಟೆಡ್ ರೆಂಟ್ 36,000. ಬಟ್ ಇನ್ ದ ಸೆಕೆಂಡ್ ಹೌಸ್ ಸಿ ನೋಷನಲ್ ರೆಂಟ್ 28,000 ಅಂಡ್ ಸ್ಟ್ಯಾಂಡರ್ಡ್ ರೆಂಟ್ 35,000. ವಿಚ್ ಎವರ್ ಇಸ್ ಲೀಸ್ಟ್ ಯಾವ್ದು ಕಡಿಮೆ ಇದೆ 28,000. 28,000 is your expected rent. Then 35 or 36, 35,000. 36 or 40, 36,000. ಅದು ನಿಮ್ಮ ಎಕ್ಸ್ಪೆಕ್ಟೆಡ್ ರೆಂಟ್ ಆಯಿತು. ನೆಕ್ಸ್ಟ್ ಇಟ್ ಶುಡ್ ಬಿ ಕಂಪೇರ್ಡ್ ವಿತ್ ಆಕ್ಚುಯಲ್ ರೆಂಟ್. ಆಕ್ಚುಯಲ್ ರೆಂಟ್ ಇಸ್ ಆಲ್ರೆಡಿ ಗಿವನ್ ಇನ್ ದ ಪ್ರಾಬ್ಲಮ್ 40,000, 30,000, 32,000, 32,000. Expected rent or actual rent, whichever is higher, we should take. Say 36,000 or 40,000. House A 36,000 or 40,000. Which is highest 40,000. House B 28 or 30, which is highest 30,000. 35 or 32, which is highest 35. Then 36 or 32, which is highest 36,000. This is the gross annual value. ಇದು ಫಾರ್ಮೆಟ್ ಗ್ರಾಸ್ ಆನ್ಯುವಲ್ ವ್ಯಾಲ್ಯೂವನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು. ಎಸ್, ಥ್ಯಾಂಕ್ ಯು.